ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಗೌರೀಶ್. ನನ್ನ ಅಂಡಮಾನ್ ಟ್ರಿಪ್ ಬಗ್ಗೆ ನಿಮಗೆ ಎಲ್ಲರಿಗೂ ವಿಡಿಯೋ ಮಾಡಿ ನಿಮಗೆ ಮಾಹಿತಿ ಕೊಡ್ತಾ ಇದ್ದೆ. ಅದರಲ್ಲಿ ನಾನು ಹೋಗಿದ್ದ ಪ್ಲೇಸಸ್ ಬಗ್ಗೆ ಎಲ್ಲ, ಅದರಲ್ಲಿ ಒಂದು ಆ್ಯಕ್ಟಿವಿಟಿ ಅಂತ ನಾನು ಮಾಡಿದ್ದೆ ಅಲ್ಲಿ, ಅದು ಯಾವುದಪ್ಪ ಅಂದರೆ ಸ್ಕೂಬಾ ಡೈವಿಂಗ್. ಅದ್ರ ಬಗ್ಗೆ ನಾನು ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಇದಾದಮೇಲೆ ಒಂದು ಲಾಸ್ಟ್ ವಿಡಿಯೋ ನಾನು ಬಿಡ್ತೀನಿ. ಅದರಲ್ಲಿ ಏನಿದೆ ಅಂದರೆ 5 ಡೇಸ್ಗೆ ಅಂಡಮಾನ್ಗೆ ಬೆಂಗಳೂರಿಂದ ಹೇಗೆ ಹೋಗಿ ಬರೋದು ಅಂತ. ಸೊ ನಿಮಗೆ ಅದು ಮಾಹಿತಿ ಇಷ್ಟ ಆದರೆ ನೀವು ಲೈಕ್ ಮಾಡಿ, ನೀವು ಕೂಡ ಹೋಗ್ಬಿಟ್ಟು ಬನ್ನಿ. ಅದೇ ಥರ ಅಂಡಮಾನ್ಗೆ ಹೋದ್ಮೇಲೆ ತುಂಬ ಐಲ್ಯಾಂಡ್ಗಳಿಗೆ ಹೋಗ್ತೀರಾ, ಅಲ್ಲಿ ಬೇರೆ ಬೇರೆ ಬೀಚ್ಗಳನ್ನ ವಿಸಿಟ್ ಮಾಡ್ತೀರಾ, ಹಾಗೂ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮಾಡ್ತೀರಾ. ಅದ್ರಲ್ಲಿ ಒಂದು ಆ್ಯಕ್ಟಿವಿಟಿ ನನ್ನ ಪ್ರಕಾರ ಮಾಡಲೇಬೇಕು ಅಂದರೆ ಹೋದವರೆಲ್ಲ ಈ ಸ್ಕೂಬಾ ಡೈವಿಂಗು. ಸ್ಕೂಬಾ ಡೈವಿಂಗ್ ಎಂದು ತುಂಬಾ ಚೆನ್ನಾಗಿದೆ ಅಂಡಮಾನಲ್ಲಿ. ಓಕೆ, ತುಂಬ ಕ್ಲಿಯರ್ ಟ್ರಾನ್ಸ್ಪರೆಂಟ್ ವಾಟರ್ ಇದೆ. ಹಾಗಾಗಿ ಎಲ್ಲ ನಿಮಗೆ ಒಳಗಡೆ ಎಲ್ಲ ಥರದ ಜೀವಿಗಳು ಕೂಡ ಕಾಣುತ್ತೆ. ಫಿಶಸ್ ಎಲ್ಲ ಕಾಣುತ್ತೆ, ಆಕ್ಟೋಪಸ್ಸು, ಕುಕುಂಬರು, ಆಮೇಲೆ ಬೇರೆ ಬೇರೆ ಥರದ್ದೆಲ್ಲ ಇದೆಲ್ಲ ಕೋರಲ್ಸು, ಅದೆಲ್ಲ ನೋಡ್ತಾ ಹೋಗ್ಬೋದು ನೀವು. ತುಂಬಾ ಚೆನ್ನಾಗಿದೆ. ಇಲ್ಲಿ ಹೋದಾಗ ನೀವೇನು ನೋಡಬೇಕು ಅಂದರೆ ಎಕ್ಸ್ಪೆಷಲಿ ಫೇಮಸ್ ಇರೋದು ಹ್ಯಾವ್ಲಾಕ್ ಮತ್ತು ನೀಲ್ ಐಲ್ಯಾಂಡಲ್ಲಿ. ಸೊ ಎರಡು ಕಡೆ ಈ ಸ್ಕೂಬಾ ಡೈವಿಂಗ್ ತುಂಬಾ ಫೇಮಸ್ ಇದೆ. ನೀವು ಹ್ಯಾವ್ಲಾಕಿಗೆ ಹೋದರೆ ಒಂದು ಸ್ವಲ್ಪ ಕ್ರೌಡ್ ಜಾಸ್ತಿ ಇರುತ್ತೆ, ಬಟ್ ನೀಲ್ ಐಲ್ಯಾಂಡಲ್ಲಿ ಒಂದು ಸ್ವಲ್ಪ ಕ್ರೌಡ್ ಕಮ್ಮಿ ಇರುತ್ತೆ. ಹಾಗಾಗಿ ನೀಲಲ್ಲಿ ಒಂದು ಸ್ವಲ್ಪ ಜಾಸ್ತಿ ದುಡ್ಡು ತೊಗೋತಾರೆ. ಕಂಪ್ಯಾರಿಟಿವ್ಲಿ 1,000-1,500 ಎಕ್ಸ್ಟ್ರಾ ಜಾಸ್ತಿ ಇರುತ್ತೆ ಕಂಪೇರ್ ಟು ಹ್ಯಾವ್ಲಾಕ್ ಇರುತ್ತೆ. ಸೊ ನೀವು ಹೋದವರು ಮುಂಚೆನೂ ಆನ್ಲೈನಲ್ಲಿ ನೋಡಿಕೊಂಡು ನೀವು ಬುಕ್ ಮಾಡ್ಕೊಂಡು ಹೋಗ್ಬೋದು. ಬಟ್ ನನ್ನ ಪ್ರಕಾರ ಅಲ್ಲೇ ಹೋಗಿ ನೀವು ಸ್ವಲ್ಪ ಕೆಲವು ಟೂರಿಸ್ಟ್ ಹೋಟೆಲ್ಸ್ಗಳಿಗೆಲ್ಲ ಹೋಗ್ತಿರಲ್ಲ, ಹೋಟೆಲ್ಸ್ಗಳು ನೀವು ಏನು ಉಳ್ಕೊಂಡಿರ್ತೀರ ಅಲ್ಲಿ, ಅಥವಾ ಅಲ್ಲಿ ಬೇರೆ ಊಟಕ್ಕೆಲ್ಲ ಹೋಗ್ತಿರಲ್ಲ. ಸೊ ಅಲ್ಲೆಲ್ಲ ನಿಮಗೆ ಬೋರ್ಡ್ಸ್ ಹಾಕಿರ್ತಾರೆ ಅಥವಾ ಅವ್ರದ್ದೇ ಆಫೀಸಸ್ ಇರುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ನೆಗೋಷಿಯೇಟ್ ಮಾಡ್ಬೋದು. ನೀವು ತುಂಬ ಜನ ಜಾಸ್ತಿ ಇದ್ದರೆ ಅವ್ರು ಸ್ವಲ್ಪ ಡಿಸ್ಕೌಂಟು ಕೊಡ್ತಾರೆ. ಸೊ ಹಾಗಾಗಿ ನೀವು ಅಲ್ಲಿ ನೆಗೋಷಿಯೇಟ್ ಮಾಡಿಕೊಂಡು, ನಾನು ಹೋಗಿದ್ದು ನೀಲ್ ಐಲ್ಯಾಂಡಲ್ಲಿ ಹೋಗಿದ್ದೆ. ಅಲ್ಲಿ ನನಗೆ ಒಬ್ಬರಿಗೆ 3,000 ತೊಗೊಂಡ್ರು. ಸೊ ಹಾಗಾಗಿ ಇಟ್ಸ್ ವರ್ತ್ ಅನ್ನಿಸ್ತು ನನಗೆ. ಸ್ಕೂಬಾ ಡೈವಿಂಗ್ನ ವೆರಿ ಅರ್ಲಿ ಮಾರ್ನಿಂಗ್ ಮಾಡಿಸ್ತಾರೆ. ಸೊ ಹಾಗಾಗಿ ನೀವು ಒಂದಿನ ಮುಂಚೆನೇ ಬುಕ್ ಮಾಡ್ಕೋಬೇಕು. ಯಾಕೆ ಅರ್ಲಿ ಮಾರ್ನಿಂಗ್ಗೆ ಮಾಡಿಸ್ತಾರೆ ಅಂದರೆ ಆ ಟೈಮಲ್ಲಿ ನೀರು ತುಂಬ ಕ್ಲಿಯರ್ ಆಗಿರುತ್ತೆ, ಸನ್ಲೈಟ್ ಚೆನ್ನಾಗಿ ಬೀಳ್ತಿರುತ್ತೆ, ಹಾಗೂ ಫಿಶ್ಗಳೆಲ್ಲ ಸ್ವಲ್ಪ ಮೇಲೇ ಇರುತ್ತೆ. ಹಾಗಾಗಿ ನಿಮಗೆ ಅರ್ಲಿ ಮಾರ್ನಿಂಗ್ ಮಾಡಿಸ್ತಾರೆ. ತುಂಬಾ ಕ್ಲಿಯರಾಗಿ ನೋಡ್ಬೋದು ನೀವು. ಅಂಡಮಾನಲ್ಲೆಲ್ಲ ಹೆಂಗೆ ಅಂದರೆ ಒಂದು ಸ್ವಲ್ಪ 1 ಅವರ್ ಮುಂಚೆನೇ ಸೂರ್ಯ ಉದಯ ಆಗುತ್ತೆ. ಕಂಪೇರ್ ಟು ನಮ್ಮ ಕರ್ನಾಟಕ ಬೆಂಗಳೂರಿಗೆಲ್ಲ ಕಂಪೇರ್ ಮಾಡಿದ್ರೆ ನಮಗೆ ಇಲ್ಲೆಲ್ಲ 6:30 ಹಂಗೆ ಸೂರ್ಯ ಹುಟ್ಟಿದರೆ ಅಲ್ಲಿ 5:15 ಸೂರ್ಯ ಹುಟ್ಟು ಹಂಗೆ ಬಂದು ಅವರು ನಿಮ್ಮನ್ನ ಹೋಟೆಲಿಂದ ಪಿಕಪ್ ಮಾಡ್ತಾರೆ ಕೆಲವು ಟೈಮು. ನೀವು ಆ ಬುಕ್ಕಿಂಗ್ ಯಾವ ಥರ ಇರುತ್ತೆ ಅದ್ರ ಮೇಲೆ. ಇಲ್ಲಾಂದರೆ ನೀವೇ ಹೋಗಬೇಕಾಗತ್ತೆ ಅವ್ರು ಹೇಳಿದ ಜಾಗಕ್ಕೆ. ಅಲ್ಲಿ ಹೋದ್ಮೇಲೆ ನಿಮಗೆ ಸ್ಟಾರ್ಟಿಂಗಲ್ಲಿ ಡ್ರೆಸ್ಸಸ್ ಅದೆಲ್ಲ ಕೊಟ್ಬಿಟ್ಟು ನಿಮಗೆ ಫಾರ್ಮ್ ಫಿಲಪ್ ಮಾಡ್ಕೋತಾರೆ. ಸೊ ಅದ್ರಲ್ಲಿ ನಿಮ್ಗೆ ಹೆಲ್ತ್ ಇಶ್ಯೂಸ್ ಇಲ್ಲ ಅಥವಾ ಬೇರೆ ಏನೇನೋ ಜವಾಬ್ದಾರಿ ಆದರೆ ಅದು ಫಾರ್ಮಾಲಿಟೀಸ್ ಅವ್ರು ಮುಗಿಸ್ಕೋತಾರೆ. ಅದಾದಮೇಲೆ ನಿಮಗೆ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ದೂರ ಕರ್ಕೊಂಡು ಹೋಗ್ಬಿಟ್ಟು ನಿಮಗೆ ಸ್ಕೂಬಾ ಡೈವಿಂಗಿಗೆ ಬೇಕಾದಂಥ ಸ್ಟಾರ್ಟಿಂಗ್ ಬೇಸಿಕ್ ಟ್ರೈನಿಂಗ್ಸ್ಗಳು ಕೊಡ್ತಾರೆ. ಸೊ ನೀವು ಯಾವ ರೀತಿ ಕಮ್ಯುನಿಕೇಟ್ ಮಾಡ್ಕೋಬೇಕು ಒಳಗಡೆ ನೀರೊಳಗಡೆ ಇದ್ದಾಗ. ಯಾಕೆಂದರೆ ನಿಮ್ಗೆ ಇನ್ಸ್ಟ್ರಕ್ಟರ್ ಬಂದಿರ್ತಾರೆ, ನಿಮ್ಗೆ ಇಟ್ಕೊಂಡೇ ಇರ್ತಾರೆ ಅವರು. ಸೊ ಹಾಗಾಗಿ ನಿಮ್ಗೇನು ಭಯ ಇರಲ್ಲ. ಅವರು ನಿಮ್ಗೆ ಏನಾರು ನಂಗೆ ಬೇಡ ಸಾಕು ಅಂದಿಟ್ಕೆ ಮೇಗಡೆ ಕರ್ಕೊಂಬರ್ತಾರೆ. ಅಥವಾ ಬೇರೆ ಇನ್ನೇನಾರು ಪ್ರಾಬ್ಲಮ್ ಇದೆ, ಕಾಣಿಸ್ತಿಲ್ಲ ಅಥವಾ ಉಸಿರಾಡೋಕ್ಕಾಗ್ತಿಲ್ಲ, ಇದನ್ನೆಲ್ಲ ಹೇಳ್ಬೇಕು ಅನ್ನೋ ಒಂದೊಂದು ಸಿಂಬಲ್ ಹೇಳ್ಕೊಟ್ಟಿರ್ತಾರೆ. ಆ ಥರ ನೀವು ಸೈನ್ ಲ್ಯಾಂಗ್ವೇಜಲ್ಲಿ ಅವ್ರಿಗೆ ಮಾತಾಡಿದ್ರೆ ಅವರು ನಿಮ್ಮನ್ನ ಕೆಳಗಡೆ ಕರ್ಕೊಂಡು ಹೋಗ್ಬೇಕಾ, ಇನ್ನೂ ಕೆಳಗಡೆ ಕರ್ಕೊಂಡೋಗಿ ತೋರಿಸ್ಬೇಕಾ, ಅಥವಾ ಇನ್ನೂ ಮೇಲೆ ಕರ್ಕೊಬಂದು ನಿಮ್ಮನ್ನು ಬಿಡಬೇಕಾ, ಇದೆಲ್ಲ ಅದು ಒಂದು ಸ್ಮಾಲ್ ಟ್ರೈನಿಂಗ್ ಕೊಟ್ಟು ಒಂದು ಸ್ವಲ್ಪ ದೂರ ಕರ್ಕೊಂಡು ಹೋಗ್ತಾರೆ ಅವರು. ಇದು ಬೋಟಲ್ಲಿ ಅವರು ಒಂದು ಪ್ಲೇಸ್ ಮೋಸ್ಟ್ಲಿ ಗೊತ್ತಿರುತ್ತೆ ಅವ್ರಿಗೆ. ಯೂಶ್ವಲಿ ಈ ಪ್ಲೇಸಲ್ಲಿ ಜಾಸ್ತಿ ಇದಿದೆ, ಕೋರಲ್ಸ್ ಇದೆ ಅಥವಾ ಫಿಶ್ಗಳಿದೆ ಅಂತ. ಆ ಜಾಗಕ್ಕೆ ಕರ್ಕೊಂಡೋಗಿ ನಿಮ್ಮನ್ನ ಒಳಗಡೆ ಅವರು ಎಲ್ಲ ಅಲ್ಲೇ ನಿಮಗೆ ಡ್ರೆಸ್ಸಸ್ಸು ಅಥವಾ ಆಕ್ಸಿಜನ್ದು ಸಿಲಿಂಡ್ರು ಅದೆಲ್ಲ ಫಿಕ್ಸ್ ಮಾಡಿ ನಿಮ್ಮ ಕೆಳಗಡೆ ಕರ್ಕೊಂಡೋಗಿ ನಿಮಗೆ ಅದನ್ನ ಸ್ಕೂಬಾ ಡೈವಿಂಗಿಂದು ಒಂದು ಎಕ್ಸ್ಪೀರಿಯನ್ಸ್ ಮಾಡಿಸ್ತಾರೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಸ್ಕೂಬಾ ಡೈವಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ನೀವು ಅಂಡಮಾನ್ಗೆ ಹೋದರೆ ಸ್ಕೂಬಾ ಡೈವಿಂಗ್ ಅಂತೂ ಮಿಸ್ ಮಾಡಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು 5 ದಿನದ ಟ್ರಿಪ್ ಹೇಗಿರುತ್ತೆ ಅಂತ ನಿಮಗೆ ಮಾಹಿತಿ ಕೊಡ್ತೀನಿ. ಸೊ ಅಂಡಮಾನ್ ಟ್ರಿಪ್ಪಿಗೆ ಯಾವುದೇ ಕೂಡ ಟೂರ್ ಪ್ಯಾಕೇಜ್ ಅಂತೂ ಬೇಡವೇ ಬೇಡ. ಜಸ್ಟ್ ನಿಮಗೆ ಫ್ಲೈಟು ಮತ್ತು ಅಲ್ಲಿ ಓಡಾಡಲಿಕ್ಕೆ ಫೆರೀಸ್ಗಳು ಒಂದು ಐಲ್ಯಾಂಡಿಂದ ಒಂದು ಐಲ್ಯಾಂಡ್ಗೆ, ಇವೆರಡನ್ನ ನೀವು ಕರೆಕ್ಟಾಗಿ ಬುಕ್ ಮಾಡಿಕೊಂಡ್ರೆ ಮಿಕ್ಕದೆಲ್ಲ ನಿಮಗೆ ಹೋಟೆಲ್ಸ್ ಆಗಲಿ ಅಥವಾ ಅಲ್ಲಿ ಲೋಕಲ್ ಓಡಾಡಲಿಕ್ಕೆ ಗಾಡಿಗಳು, ಕ್ಯಾಬ್ ಆಗಲಿ, 2 ವೀಲರ್ ಆಗಲಿ, ಊಟ ತಿಂಡಿ ಎಲ್ಲ ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ನೀವು ಇವೆರಡನ್ನ ಸರಿಯಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ನಿಮ್ಮ ಅಂಡಮಾನ್ ಟ್ರಿಪ್ನ ನೀವೇ ಪ್ಲ್ಯಾನ್ ಮಾಡಿಕೊಂಡು ಸ್ವಲ್ಪ ಖರ್ಚು ಉಳಿಸ್ಕೊಂಡು ಸೊ ನೀವು ಬಜೆಟ್ ಟ್ರಿಪ್ ಹೋಗಿ ಬರ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ವಿಡಿಯೋ ಸ್ವಲ್ಪ ಮಾಹಿತಿ ನನಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.